ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ಆಲೂರು ಗ್ರಾಮ ಸಭೆಯ ಮಟ್ಕಲ್ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯಶಸ್ವಿ ಮಕ್ಕಳ ಗ್ರಾಮ ಸಭೆ ನಡೆಯಿತು. ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಮಕ್ಕಳು ಭಾಗವಹಿಸಿ ನೃತ್ಯಗಳು ಮತ್ತು ಪೌರಾಣಿಕ ನಾಟಕಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಇದೇ ವೇಳೆ ಶಾಲೆಗೆ ಲ್ಯಾಪ್ಟಾಪ್, ವಾಟರ್ ಫಿಲ್ಟರ್, ಟಿವಿಗಳನ್ನು ಹಾಗೂ ಶಾಲೆಗಳಿಗೆ ಬೇಕಾದ ಕುರ್ಚಿ, ಟೇಬಲ್, ಕಬೋರ್ಡ್ಗಳನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್ ಅವರು ವಿತರಿಸಿದರು. ಮಕ್ಕಳು ಗ್ರಾಮ ಸಭೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಆಲೂರು ಗ್ರಾಮ ಪಂಚಾಯಿತಿ ಇದರಿಂದ ಎಲ್ಲ ಸ್ಕೂಲುಗಳು, ಅಂಗನವಾಡಿ ಮಕ್ಕಳುಗಳಿಗೂ ಎಲ್ಲ ಇಲ್ಲಿ ಮಟ್ಕಲ್ ಚೌಟ್ರಿಯಲ್ಲಿ ಇಟ್ಕೊಂಡಿದ್ವಿ. ನಾವು ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯಿತು. ನಾವು ಎಲ್ಲ ಒಂದೊಂದು ವಸ್ತು ಕೇಳಿದ್ರು ಅವರು. ಟಿವಿ, ಲ್ಯಾಪ್ಟಾಪು ಮತ್ತು ಫಿಲ್ಟ್ರು, ಬೀರು, ರ್ಯಾಕು ಇವೆಲ್ಲ ಕೇಳಿದ್ರು. ನಾವು ಪಂಚಾಯತಿ ವತಿಯಿಂದ ನಾವು ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರುಗಳು ಎಲ್ಲ ಮಾತನಾಡಿ ಕೊಡಿಸ್ತೀವಿ, PDO ಹತ್ರ ಮಾತನಾಡಿ ಎಲ್ಲ ಕೊಡಿಸ್ತೀವಿ ಅಂತೇಳಿ ಎಲ್ಲ ಅವ್ರಿಗೆಲ್ಲ ಇಶ್ಯೂ ಮಾಡಿದ್ವಿ. ಕಾರ್ಯಕ್ರಮ ಚೆನ್ನಾಗಾಯಿತು. ಮಕ್ಕಳು ಡ್ಯಾನ್ಸು, ಭಾಷಣ, ಏನೋ ಒಂದು ದೇಶದ ಕಾರ್ಯಕ್ರಮ ಎಲ್ಲ ಪೂರ್ತಿ ಎಲ್ಲ ಮಾಡಿಕೊಟ್ರು. ಆಲೂರು ಗ್ರಾಮ ಪಂಚಾಯಿತಿಯಿಂದ ಮಕ್ಕಳು ಗ್ರಾಮ ಸಭೆ ಕಾರ್ಯಕ್ರಮ ಮಾಡಿದ್ದು. ಎಲ್ಲ ಮಕ್ಕಳು, ಎಲ್ಲ ಶಾಲೆ ಮಕ್ಕಳುಗಳು ಬಂದಿದ್ದರು, ಪೋಷಕರು ಬಂದಿದ್ದರು, ಶಿಕ್ಷಕರು ಬಂದಿದ್ದರು. ಎಲ್ಲ ತುಂಬ ಖುಷಿಯಿಂದ, ಮುಖ್ಯವಾಗಿ ಇದು ಮಾಡಿದ್ವಲ್ಲ ಶ್ರೀಮಂತ ಕಾರ್ಯಕ್ರಮ, ಆವಾಗ ಪಾಪ ಕುಮಾರಣ್ಣರಿ ಚೌಟ್ರಿ ಓನರು ಆವಾಗೂ ಫ್ರೀಯಾಗಿ ಚೌಟ್ರಿ ಕೊಟ್ಟರು. ಇವತ್ತು ಮಕ್ಕಳ ಗ್ರಾಮ ಸಭೆಗೂ ಫ್ರೀಯಾಗಿ ಚೌಟ್ರಿ ಕೊಟ್ಟರು. ಅವ್ರಿಗೆ ನಾವು ವಂದನೆ ಹೇಳಬೇಕು. ಅವ್ರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಾವು ಚೆನ್ನಾಗಿ ಮಾಡೋಕ್ಕಾಯ್ತು ಪ್ರೋಗ್ರಾಮ್ನ. ಇವತ್ತು ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಆಲೂರು ಗ್ರಾಮದಿಂದ ಅತ್ಯಂತ ಕ್ರಿಯಾಶೀಲವಾಗಿ ಕಳಚ ಹೊರೋದ್ರ ಮೂಲಕ ಮಕ್ಕಳು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡು ಎಲ್ಲ 4 ಊರಿನ ಅಂಗನವಾಡಿಗಳು ಮತ್ತು ಶಾಲೆಗಳು 6 ಊರಿನ ಎಲ್ಲ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಪೀಠೋಪಕರಣಗಳಿಂದ ಕೊಡೋದರಿಂದ ಹಿಡಿದು ಎಲ್ಲ ವಸ್ತುಗಳನ್ನ ಕೊಡೋದರಿಂದ ಹಿಡಿದು ಇವತ್ತು ಪಂಚಾಯಿತಿ ಅಧ್ಯಕ್ಷರು, PDO ಮತ್ತು ಎಲ್ಲ ಸದಸ್ಯರನ್ನು ಒಳಗೊಂಡು ಎಲ್ರಿಗೂ ನಾವು ಸಹಕಾರ ಕೊಟ್ಟು ಸಾಗಿದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್, ಉಪಾಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್, ಸದಸ್ಯರಾದ ದಿಲೀಪ್ ಕುಮಾರ್, ಮುಖಂಡರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ಹಾಗೂ ಶಾಲೆಯ ಮಕ್ಕಳು, ಶಿಕ್ಷಕ ವೃಂದ, ಗ್ರಾಮ ಪಂಚಾಯಿತಿಯ ನೌಕರರು, ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಹನುಮಂತರಾಜು.